ಚಿಕ್ಕಮಗಳೂರು ಜಿಲ್ಲೆಯ ಕಳಸಾಪುರಕ್ಕೆ ಈಗ ಬಂದಿದ್ದೇವೆ. ನೀರ್ಸಿಮಣ್ಣ ನೋಡ್ಬೋದು, ಅಲ್ಲಿ ದೂರದಲ್ಲಿ ಒಂದು ತೆಪ್ಪ ನಿಂತಿದೆ. ಅದೇ ಒಂದು ಪ್ಲೇಸಲ್ಲಿ ಇವತ್ತು ಬೆಳಿಗ್ಗೆ ಈ ಘಟನೆ ನಡೆದಿದೆ. ಈಶ್ವರಣ್ಣ ಸಿಕ್ಕಿತಾ? ಈಗ ಸಿಕ್ಕಿದೆ. ಎಲ್ಲೋ ಒಂದು ಸೈಡ್ ಬಂದು ಕರೆಕ್ಟ್ ಕೈ ಸಿಕ್ಕಿತು. ಈ ಕತ್ಲೆಯಲ್ಲಿ ಅಡಿಯಲ್ಲಿ ಸಿಗ್ಬೇಕಾದ್ರೆ ಇದೊಂದು ಪವಾಡನಾಗಿರ್ಬೇಕು. ಏನು ವಿಚಿತ್ರ ಅಂತ ಗೊತ್ತಿಲ್ಲ, ಪವಾಡ ಏನು ಕಾಣಿಸೋದಿಲ್ಲ ಅಡಿಯಲ್ಲಿ. ಮಣ್ಣು ಕೆಲಸ ಎಲ್ಲ. ನಮ್ದೊಂದು ಯೂಟ್ಯೂಬ್ ಚಾನಲ್ ಈಶ್ವರ್ ಮಲ್ಪೆ ಅಂತ ನೋಡಿ, ಅದಕ್ಕೆ ಇಂಥ ಜಾಗಕ್ಕೆ ಯಾರೋ ನೋಡಿ ನಮ್ಮ ಫ್ರೆಂಡ್ಸ್ ನೋಡಿದ್ದಾರೆ. ಅದೇ ನಮ್ದೇ ಇದೆ ನಮ್ಮದು. ಎಲ್ಲಿ ಅಂದ್ರೆ ತೊಂದರೆ ಆದ್ರೆ ಈಶ್ವರ್ ಮಲ್ಪೆ ಅಂತ ಉಂಟು, ಒಂದ್ಸಲ ನೋಡಿ ಯೂಟ್ಯೂಬ್ ಅಲ್ಲಿ ಸಹಾಯ ಆಗ್ತದೆ. ನಮಸ್ತೆ ಕರ್ನಾಟಕದೆಲ್ಲ ಜನತೆಗೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾಪುರಕ್ಕೆ ಈಗ ಬಂದಿದ್ದೇವೆ. ನೋಡ್ಬೋದು, ಅಲ್ಲಿ ದೂರದಲ್ಲಿ ಒಂದು ತೆಪ್ಪ ನಿಂತಿದೆ. ಅದೇ ಒಂದು ಪ್ಲೇಸಲ್ಲಿ ಇವತ್ತು ಬೆಳಿಗ್ಗೆ ಈ ಘಟನೆ ನಡೆದಿದೆ. ಈಶ್ವರಣ್ಣ ಈಗ ಸ್ಕೂಬೆಲ್ಲ ಹಾಕಿ ರೆಡಿಯಾಗಿದ್ದಾರೆ ನೀರಿಗೆ ಇಳಿಲಿಕ್ಕೆ. ಹಾಗೆ ಚಿಕ್ಕಮಗಳೂರು ಪೊಲೀಸ್, ಫೈರ್ ಪೊಲೀಸ್ನವರು ಸಹ ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಾಚರಣೆಯನ್ನು ಪಾಪ ಅವರು ಬೆಳಗ್ಗಿಂದ ಸಹ ಹುಡುಕ್ತಾ ಇದ್ದಾರೆ. ಇಲ್ಲಿ ಕಂಟಿನ್ಯೂಸ್ಲಿ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸುವ. ನಾವು ನೋಡಿದ್ದು ಅಲ್ಲಿ ಸಂತನ್ನ ಬಲ್ಲಂಚು ಬುಡ್ಪಲ್ಲೆ ಒಂಚೂರು ಉದ್ದ ಮುರ್ಕರಿ ಅವು ಸ್ವಲ್ಪ ಆಚೆ ಹೋದ್ರೆ ತಪ್ಪು ಹೋಗ್ತದೆ. ಅಡಿಯಲ್ಲಿ ಮೇಲ್ಗಡೆ ನೋಡ್ದಂಗೆ ನಡೆಯಲ್ಲ, ಅಡಿಯೇ ಬೇರೆ ಇದೆಯೇ ಬೇರೆ. ಯಾಕಂದ್ರೆ ಅಡಿಯಲ್ಲಿ ನಿಮ್ಗೆ ಎಲ್ಲಿ ಸಿಕ್ಕಿದಾಗೆ ಅನುಭವ ಈ ಏರಿಯಾದಲ್ಲೇವಾ? ತುಂಬಾ ನುಂಡಿ ಡೀಪ್ ಇದಾವೆ. ಏನು ಲೆವೆಲ್ ಇದೆ ಅದಕ್ಕಿಂತ ಕೆಳಗೆ ಅಡಿ ಉಂಟಾ? ನಿಮಗೆ ವೇಪಾಲ ಪೊಲೀಸ್ ಅಂದ್ರೆ ನಮ್ಮ ಟ್ರಾಪ್ನಲ್ಲಿ 20 ಅಡಿ ಇದೆ. ಹೋಗಲ್ಲ ಅದು. ನಾವು ಬೋಟ್ ಮೂವ್ ಆಗ್ಬೇಕಾದ್ರೆ ಇಲ್ಲಿಗೆ ಎಳ್ಕೊಂಡು ಹೋಗುತ್ತೆ. ಒಂದು 20 ಅಡಿ ಬರುತ್ತೆ. ಬಲ್ಲೆ ಉಂಟು ಇಲ್ವಾ? ತೆಗ್ದಿದೆ ಎಲ್ಲ ಬಲ್ಲೆ ಬಲ್ಲೆ ಇಪ್ಲಿ ಆಯ್ತಂದ್ರೆ ಏನಾಂಡ್ ಏನಲ್ಲಿ ತಿರ್ತು ಬೋರ ಅಪ್ಪಜ ಇಂಚ ಮಾರೆ ಲೀಕೇಜ್ ಬರ್ಚಿ ಹತ್ತಿರ ಬಾಲ್ ಬತ್ತಲಿ ರೈಟ್ ಮಾಡಿ ಇದೆ ಅಲ್ಲ ಏರಿ ಅಂಚಿಗ ಆರು ತಲ್ಪಕ್ಕೆ. ಈಶ್ವರಣ್ಣ ಒಂಜಿ ರೌಂಡ್ ತುಳಿ ಇಂಚ ರೋಪ್ ಕೈಟ್ ಸಂದೆ ಸಿಗ್ನಲ್ ಕೊಂಡು ಬಿತ್ತೇ ಬೋಡು. ಆಳಷ್ಟು ಹೆಚ್ಚಿಗಿಲ್ಲ. ನನ್ನ ಕೈಗೆ ಎಲ್ಲ ಸಿಗಬೇಕಷ್ಟೇ, ಕೈಯ ಕಾಲ ಅಷ್ಟೇ, ಮತ್ತೆ ಏನ್ ತೋರಿಸೋದಿಲ್ಲ. ಲೈಟ್ ಹಾಕೋದಿಲ್ಲ, ಲೈಟ್ ಕಾಣಲ್ಲ, ಕಪ್ಪು ನೀರು ಅಡಿ.
ಈ ಜಾಗ ಇಲ್ಲ. ಕರೆಕ್ಟ್ ಅಣ್ಣ ಅವ್ರು ಹುಡುಕಿದೀಗ ಯಶರಣ್ಣ ಸಿಕ್ಕಿತಾ? ಇದು ಬೂಟು ಪಡಿತೀರಾ ನೀವು? ಇಲ್ಲ ಇಲ್ಲ ಪರವಾಗಿಲ್ಲ, ಅದು ಕೈ ಹಿಡಿದು ಅಚ್ಚ ಮಾಡು. ಊಟ ಎಲ್ಲಿದೆ ಆಯಲ್ಲಿ? ಈಗ ಸಿಕ್ಕಿದೆ, ಆದಷ್ಟು ಬೇಗನೆ ಸಿಕ್ಕಿದೆ ನಮಗೆ, ದೇವರ ಕೃಪೆಯಿಂದ. ನಮ್ದು ಕ್ರಾಪ್ದಲ್ಲಿ ನೋಡು, ನಮ್ಮೆಲ್ಲರ ಪ್ರಾರ್ಥನೆಗೆ ಈಗ ಸಫಲತೆ ಆಗಿದೆ. ಕ್ರಾಪ್ದಲ್ಲಿ ಹಗ್ಗ ಕಟ್ಬಿಡೋದ. ಡೆಡ್ ಬಾಡಿ ಸಿಕ್ಕಿದೆ, ನೋಡ್ಬೋದು. ಈಶ್ವರಣ್ಣ ಎಷ್ಟು ಒಂದು 15 ನಿಮಿಷ ಉಟ್ಕೊಂಡಿದ್ರ ಒಳಗಡೆ. 15 ನಿಮಿಷದಲ್ಲಿ ಎಲ್ಲೋ ಒಂದು ಸೈಡ್ ಬಂದು ಕರೆಕ್ಟ್ ಕೈ ಸಿಕ್ತು. ಈ ಗ್ರಾಮದೇವರ ಆಶೀರ್ವಾದ ನೋಡಿ. ನಾನು ಅಲ್ಲಿ ಬಂದೆ ಅಲ್ಲ, ಊಟ ಹತ್ರ ಬಂದರೂ ಸಹ ತಪ್ಪಿ ಹೋಗ್ತದೆ, ಆದರೂ ಸಹ ಅದ್ರ ಸ್ವಲ್ಪ ಸಿಕ್ತಲ್ಲ, ಕರೆಕ್ಟ್ ಲೈನಲ್ಲಿ ಸಿಕ್ಕಿದೆ. ಇದಕ್ಕೆಲ್ಲ ಈ ಗ್ರಾಮದವರ ಆಶೀರ್ವಾದ, ದೇವರ ಆಶೀರ್ವಾದ. ಮುಂದೆ ಮುಂದೆ ಹಾಕಿ. ಹಿಂಗೆ ಹೋಗೋಣ. ಅಲ್ಲ ಅವರಲ್ಲಿ ಗಿಡಿರಿ ಫಸ್ಟ್. ನೀವು ಇಲ್ಲಿ ಅವ್ರು ಹಿಡ್ಕೋಬೇಕಿದನ್ನ ನಮ್ಗೆ ಹಾಗ ಹಂಗೆ ಕೊಡಮ್ಮ. ಆತ ಬನ್ನಿ, ನಾನು ಅದು ಇಟ್ಕೊಳ್ತೇನೆ. ಇವತ್ತು ಈ ಕತ್ಲೆಯಲ್ಲಿ ಅಡಿಯಲ್ಲಿ ಸಿಗಬೇಕಾದ್ರೆ ಮೊದಲು ಇಡೀ ನಮ್ಮ ಅಭಿಮಾನಿ ದೇವರ ಒಂದು ಆಶೀರ್ವಾದ ಬರುವಾಗ ಹೇಳಿದ್ದೀನಿ. ಅದೇ ಈ ಗ್ರಾಮ ದೇವರ ಒಂದು ಆಶೀರ್ವಾದ. ಕಣ್ಣಿಗೆ ಏನು ಕಾಣಿಸೋದಿಲ್ಲ, ಆದ್ರೆ ಆ ಕತ್ಲೆಯಲ್ಲಿ ಹೋಗಿ ಆ ದೇಹದ ಹತ್ರ ಹೋಗ್ಬೇಕಾದ್ರೆ ಅವನ ದೇಹ ಇಷ್ಟು ಲೈಟ್ ಹಾಕೋದು ಬರೋದಿಲ್ಲ, ಕಾಣಿಸೋದಿಲ್ಲ. ಆ ಕತ್ಲೆ ಹೆಂಗೆ ಸಿಕ್ಕಿದೆ ಅವನು, ನನಗೆ ಸಹ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಒಂದು ಇದೊಂದು ಪವಾಡನಾಗಿರ್ಬೇಕು ಸರ್. ನೀವು ನಿಮ್ಮ ಅಂದಾಜು ಹಾಕಿ. ಅಲ್ಲೊಂದು ಸ್ವಲ್ಪ ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿ ಜಾಗ. ತುಂಬಾ ಸ್ಲೋ. ಏನು ವಿಚಿತ್ರ ಅಂತ ಗೊತ್ತಿಲ್ಲ, ಪವಾಡ ಏನು ಕಾಣಿಸೋದಿಲ್ಲ ಅಡಿಯಲ್ಲಿ. ಮಣ್ಣಲ್ಲಿದ್ರ ಮಣ್ಣು ಕೆಸರೆಲ್ಲ ಕೊಚ್ಚಿ ಕಣ್ಣು ಬಿಟ್ರೆ ಏನು ಕಣ್ಣು ಬಿಟ್ಟು ನಿಜವಾಗ್ಲೂ ದೇವ ಪುಣ್ಯ ಅಂತ ಹೇಳ್ಬೇಕು. ಇವತ್ತು ಲಕ್ಷ್ಮೀರಂಗನಾಥ ಸ್ವಾಮಿ ದೇವರ ರಾಜಗೋಪುರ ಇದು ಎದುರುಗಡೆ ಒಂದು ಬಾಣಿಯಲ್ಲಿ ಹತ್ರ ಇವತ್ತು ಮೀನುಗಾರಿಕೆ ಹೋದವರು ಒಬ್ರು ಆಕಸ್ಮಿಕವಾಗಿ ಕಾಲ್ಜಾರಿ ನೀರಿಗೆ ಬಿದ್ರು ಮೀನ್ ಹತ್ರ. ಆದ್ರೆ ಇವತ್ತು ನಮ್ಮ ಜೊತೆಗೆ ಇಲ್ಲ ಫೈರ್ ಬ್ರಿಗೇಡ್ನವ್ರು ಇಲ್ಲೇ ಸರ್, ನಮ್ಮ ಚಿಕ್ಕಮಗಳೂರಿನ ಫೈರ್ ಬ್ರಿಗೇಡ್ ಬೆಳಗಿಂದ ಹುಡುಕ್ತಾ ಇದ್ರು, ಸಿಕ್ಕಿಲ್ಲ. ಆದ್ರೂ ನಮ್ಮ ಜೊತೆಗೆ ಜಂಟಿಯಾಗಿ ಪೊಲೀಸ್ ಸಿಬ್ಬಂದಿಗಳಾದ ಸುರೇಶ್ ಅವರು ಹಾಗೂ ಗ್ರಾಮಸ್ಥರು ಎಲ್ಲರೂ ನಮಗೆ ನೆರವಾಗಿದ್ದಾರೆ. ಆದ್ರೆ ಇವತ್ತು ನನ್ಗೊಂದು ವಿಶೇಷವಾಗಿ ಪವಾಡ ಅಂತ ಹೇಳ್ಬೇಕು. ಯಾಕೆಂದ್ರೆ ಇಷ್ಟು ದೊಡ್ಡ ಕೆರೆಯಲ್ಲಿ ಕಣ್ಣಿಗೆ ಏನು ಕಾಣಿಸೋದಿಲ್ಲ, ಆದ್ರೂ ಸಹ ಆ ಜಾಗದಲ್ಲಿ ಹೋದಾಗ ನಮ್ಗೆ ಕೈಯಲ್ಲಿ ಸಿಗ್ಬೇಕಾದ್ರೆ ಒಂದು ವಿಶೇಷ ಆಗಿದೆ. ಯಾಕೆಂದ್ರೆ ನೀರಾಳದಲ್ಲಿ ಫುಲ್ಲು ಗಲೀಜ್ ಮತ್ತೆ ಕೆಸರ್ಮಯ ಉಂಟು, ಹೂಳಿದೆ. ಆದ್ರೂ ಸಹ ಕಣ್ಣಿಗೆ ಕೈಗೆ ಹೋಗ್ತಿದ್ದ ನನಗೆ ಒಂದ್ಸಲ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಅದು ದೇಹದ ಮೇಲೆ ಹೋಯ್ತು ಕೈ 2 ಸಹ ಹುಡ್ಕೊಂಡು ಹೋಗುವಾಗ. ವಿಶೇಷವಾಗಿ ಇಲ್ಲಿನ ಗ್ರಾಮದೇವರ ಒಂದು ರಂಗನಾಥ ಸ್ವಾಮಿಯ ಒಂದು ಆಶೀರ್ವಾದ ಹಾಗೂ ಗ್ರಾಮಸ್ಥರೆಲ್ಲರ ಆಶೀರ್ವಾದ ಹಾಗೂ ನನ್ನ ಎಲ್ಲ ಅಭಿಮಾನಿ ದೇವರುಗಳು ಎಲ್ಲರೂ ಸಹ ಒಂದು ಪ್ರಾರ್ಥನೆಯಿಂದ ಅತಿ ಬೇಗ ಸಿಕ್ಕಿದೆ. ಇದಕ್ಕೆಲ್ಲರೂ ಹೇಳೋದಿಷ್ಟೇ, ಎಲ್ಲರೂ ಸಹ ಸೆಲ್ಫಿ ರೀಲ್ಸ್ ಅಂತ ಯಾರು ಹೋಗಬೇಡಿ. ಮತ್ತೆ ಇಂಥ ನೀರಿಗೆ ಹೋಗುವಾಗ ಆ ಮೀನುಗಾರಿಕೆ ಮಾಡುವಾಗ ಮೊದಲಾಗಿ ಹೇಳ್ತೇನೆ, ಮೀನುಗಾರಿಕೆ ಹೋಗುವಾಗ ಲೈಫ್ ಜಾಕೆಟ್ ಅಲ್ಲಿ ಅಳವಡಿಸಿ. ಲೈಫ್ ಜಾಕೆಟ್ ಹಾಕಿದ್ರೆ ಏನಾಗೋದಿಲ್ಲ. ಮೊದಲಾಗಿ ತುಂಬಾ ಕಡೆಯಿಂದ ಅವಘಡ ಆಗಿದೆ ಮೀನುಗಾರಿಕೆ ಹೋದಾಗ. ಆ ಮೀನುಗಾರಿಕೆ ನಾನು ಸಹ ಮೀನುಗಾರನಾಗಿ ಹೇಳೋದು, ಮೀನುಗಾರಿಕೆ ಹೋದಾಗ ಲೈಫ್ ಜಾಕೆಟ್ ಹಾಕೊಂಡು ನೀವು ಮೀನುಗಾರಿಕೆ ಮಾಡಿ, ಅದು ಒಳ್ಳೇದಾಗ. ಒಂದು ಜೀವ ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ಅದೇ ರೀತಿ ಸೆಲ್ಫಿ ರೀಲ್ಸ್ ಅಂತ ಇಂಥ ನೀರ್ ಕಡೆ ಯಾರು ಹೋಗ್ಬೇಡಿ. ಮತ್ತೆ ಮೈ ತೊಳಿಸ್ಲಿಕ್ಕೆ ಇಂಥ ಜಾಗದಲ್ಲಿ ಹೋಗ್ಬೇಡಿ. ಯಾಕಂದ್ರೆ ಕಾಲ್ ಜಾರಿ ಬಿದ್ರೆ ಅಚಾನಕ್ಕಾಗಿ ಏನಾದ್ರು ತೊಂದರೆ ಆಗ್ತದೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಇರಲಿ, ಮನೆಯವರಿಗೆ ಒಂದು ದುಃಖ ಸಹಿಸುವ ಶಕ್ತಿ ಸಿಗ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೀನಿ. ಈಶ್ವರ್ ಅವರು ಮಾಲ್ಪೆ ಬೀಚಿಂದ ಬಂದು, ಮಾಲ್ಪೆ ಉಡುಪಿಯಿಂದ ಬಂದು ನಮ್ಮ ಈ ಗಾಳಿಹಳ್ಳಿಯಲ್ಲಿರೋ ರಘು ಅಂತ ಕೆರೆಕೋಡಿ ಕಲ್ಚಟ್ಟಹಳ್ಳಿಯಿಂದ ಊರಿನವರು ಆದಂತಹ ರಘು ಅವರು ಬಂದು ಬೆಳಗ್ಗೆ ಮೀನುಗಾರಿಕೆ ಮಾಡೋಕ್ಕೆ ಹೋಗಿ ಬೆಳಗ್ಗೆ 5 ಗಂಟೆ ಜಾವದಲ್ಲಿ ಬಿದ್ದಿರುತ್ತಾರೆ. ಅಕಸ್ಮಾತ್ ಬಿದ್ದ ಜಾಗದಲ್ಲಿ ಇರುವುದರಿಂದ ಆದ್ದರಿಂದ ಈಶ್ವರ್ ಅವರು ಬಂದು ಈ ಕಾರ್ಯದಲ್ಲಿ ಸಫಲವಾಗಿ ನಿರ್ವಹಿಸಿ ಬಾಡಿಯನ್ನು ಮೇಲೆ ಎತ್ಕೊಂಡು ಬಂದಿದ್ದಾರೆ. ಇವರಿಗೆ ಒಂದು ಧನ್ಯವಾದಗಳು. ತುಂಬ ಇಷ್ಟವನ್ನು ಮಾಡಿದ್ದಾರೆ. ಆಗಲೇ ದೇವರು ಅಷ್ಟು ಬೇಗ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ. ನೋಡಿ, ಇಲ್ಲಿರುವವರಿಗೆ ಎಲ್ಲೇ ಹೇಳೋದಿಷ್ಟೇ, ನಮ್ದೊಂದು ಯೂಟ್ಯೂಬ್ ಚಾನಲ್ ಈಶ್ವರ್ ಮಲ್ಪೆ ಅಂತ ನೋಡಿ. ಅದಕ್ಕೆ ಇಂಥ ಜಾಗ ಯಾರೋ ನೋಡಿ ನಮ್ಮ ಫ್ರೆಂಡ್ಸ್ ನೋಡಿದ್ದಾರೆ, ಅದ್ರಲ್ಲಿ ನಂಬರ್ ಇದೆ, ನಮ್ಮದು ಫೋನ್ ನಂಬರ್ ಹಾಕಿದೆ. ಇಂಥ ಜಾಗದ ಏನದು ಎಲ್ಲಾದ್ರೂ ತೊಂದರೆ ಆದ್ರೆ ಈಶ್ವರ್ ಮಲ್ಪೆ ಅಂತ ಉಂಟು, ಒಂದ್ಸಲ ನೋಡಿ ಯೂಟ್ಯೂಬ್ ಅಲ್ಲಿ ಸಹಾಯ ಆಗ್ತದೆ. ಎಲ್ರು ಒಂದ್ಸಲ ನೋಡ್ಕೊಳ್ಳಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಿದ್ದೀನಿ.